ವಾರ್ಡ್ ನಂಬರ್ 25 ಜೈನ್ ವಾರ್ಡ್ ಅಲ್ಲಿ ಉಪಸ್ಥಿತಿ ಇರೋ ಎಂಜಿ ಮಾರ್ಕೆಟ್ ಫಸ್ಟ್ ಮಾರ್ಕೆಟ್ ಸೆಕೆಂಡ್ ಮಾರ್ಕೆಟ್ಗೆ ಸುಮಾರು ವರ್ಷಗಳಿಂದ ರೋಡ್ ಮತ್ತೆ ಚರಂಡಿ ಅದರ ಸಮಸ್ಯೆ ಜಾಸ್ತಿ ಇತ್ತು. ಸೆಕೆಂಡ್ ಎಂಜಿ ಮಾರ್ಕೆಟ್ ಅವರು ಸುಮಾರು ಸಲ ಮೇಡಮ್ ಹತ್ರನು ಹಿಂದೆ ಇದ್ದಿರೋ ಅಧ್ಯಕ್ಷರ ಹತ್ರನು ಈಗಿರೋ ಅಧ್ಯಕ್ಷರ ಹತ್ರನು ನಮ್ಮ ಹತ್ರನು ಸುಮಾರು ಸಲ ಅವ್ರನ್ನ ಬೇಡಿಕೆಯನ್ನ ಇಟ್ರು. ಇವತ್ತು ಏನು ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ ಟೋಟಲ್ 4 ಪ್ಯಾಕೇಜ್ ಮಾಡಿದ್ದಾರೆ 50 ಲಕ್ಷದ್ದು. ಸುಮಾರು ಟೋಟಲ್ 50 ಲಕ್ಷ ಅಂತ 4 ಪ್ಯಾಕೇಜ್ 2 ಕೋಟಿ ರೂಪಾಯಿ ಕಾಮಗಾರಿ, ರೋಡು, ಚರಂಡಿ ಮತ್ತೆ ಅಲ್ಲಿ ಸಂಬಂಧಪಟ್ಟಿರೋ ಪೈಪ್ ಲೈನ್ಸ್ ಇದ್ರೆ ಪೈಪ್ ಲೈನ್, ಆ ಚರಂಡಿ ಮೇಲೆ ಸ್ಲಾಬ್ ಕವರ್ಗೆ ಆಕ್ಷನ್ ಪ್ಲಾನ್ ಮಾಡಿ ಮಾನ್ಯ ಶಾಸಕರು ಕೌನ್ಸಿಲ್ ಬಾಡಿ ಇದ್ದಿಲ್ಲ ಅವಾಗ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇದ್ದಿರುವಾಗ ನಮ್ಮ ಮಾನ್ಯ ಶಾಸಕರು ಅದಕ್ಕೆ ಅನುದಾನ ತಂದ್ರು. ಸೋಮವಾರದಿಂದ ಈ ಕಾಮಗಾರಿ ಚಾಲು ಆಗ್ತದೆ. ನೆಕ್ಸ್ಟ್ 45 ಡೇಸ್ ಅಲ್ಲಿ ಈ ಕಾಮಗಾರಿ ಇಲ್ಲಿಂದ ಈ ಪ್ಯಾಕೇಜ್ ಏನಾಗ್ತದೋ ಅದು ಇಲ್ಲಿಂದ ಬುಲ್ಲಕ್ಕಾಟ್ ಸ್ಟ್ಯಾಂಡ್ ಇಂದ ಕೆಳಗಡೆ ಸ್ಲಾಟರ್ ಹೌಸ್ ಕೆಳಗಡೆವರೆಗೂ ಸ್ಲಾಟರ್ ಹೌಸ್ ವರೆಗೂ ರೋಡ್ ಮತ್ತೆ ಡ್ರೈನ್ ಅದೇ ಡ್ರೈನ್ಗೆ ಸ್ಲಾಬ್ಸ್ ಮತ್ತೆ ಸ್ಲಾಬ್ಸ್ಗೆ ವಿ ಪೋಲ್ಸ್, ವಾಟರ್ ಪೈಪ್ ಲೈನ್, ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಪ್ಲಸ್ ವಿದ್ಯುತ್ಗಳು ಏನನ್ನ ಹೋಗಿದ್ರೆ ವಿದ್ಯುತ್ಗಳು 2 crores ಅಲ್ಲಿ ಕೆಲಸ ಕಾಮಗಾರಿ ಇವತ್ತು ಚಾಲುವಾಗಿದೆ. ಇಲ್ಲ ಹೇಳಿದ್ವಿ ಮೇಡಮ್, ವಾರ್ಡ್ ನಂಬರ್ 25 ಜೈನ್ ವಾರ್ಡು. ನಾನು ಆ ವಾರ್ಡ್ ಸದಸ್ಯನು ರಮೇಶ್ ಜೈನ್ ಅಂತ ಹೇಳ್ಬಿಟ್ಟು, ನಮ್ಮ ನಗರಸಭಾ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ, ನಮ್ಮ ಶಾಸಕರು ಗಡಿ ಭಾಗದ ರಾಣಿ ಚೆನ್ನಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಪೌರಾಯುಕ್ತರು ಪವನ್ ಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮೊದಲಮುತ್ತು ಸರ್ ಬಂದಿದ್ದಾರೆ, ಎಲ್ಲ ಸದಸ್ಯರುಗಳು ಬಂದಿದ್ದಾರೆ, ಎಂಜಿ ಮಾರ್ಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರು ಅವ್ರ ಕಮಿಟಿ ಅವರು ಬಂದಿದ್ದಾರೆ, ಇಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಸಾರ್ವಜನಿಕರು ಬಂದಿದ್ದಾರೆ, ದೊಡ್ಡಿಯಲ್ಲಿ ವಾಸ ಇರುವ ಎಲ್ಲ ಜನನು ಆ ಶ್ರೀಧರ್ ನೇತೃತ್ವದಲ್ಲಿ ಅವರು ಬಂದಿದ್ದಾರೆ. ಎಲ್ಲರಿಗೂ ಬಂದಿದ್ದಕ್ಕೆ ಅನಂತ ಧನ್ಯವಾದ. ದಯವಿಟ್ಟು ಈ ಕಾಮಗಾರಿ ಆಗುವಾಗ ಸಣ್ಣ ಪುಟ್ಟದ್ದು ಹಿಂದೆ ಮುಂದೆ ಇರ್ತದೆ. ಯಾರು ಎನ್ಕ್ರೋಚ್ಮೆಂಟ್ ಅಲ್ಲಿ ಇದ್ದೀರೋ ದಯವಿಟ್ಟು ಹೀಗೆ ಒಳಗೆ ಹೋಗ್ಬಿಡಿ. ನಾಳೆ ಬಂದು ಅವರು ಕಾಂಟ್ರಾಕ್ಟರ್ಗೆ ಏನು ತೊಂದರೆ ಕೊಡಕ್ ಹೋಗ್ಬಿಡಿ. ನೀವು ಎಷ್ಟು ಸಹಕರಿಸ್ತೀರೋ ಅಷ್ಟು ಬೇಗ ಈ ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಮಾನ್ಯ ಶಾಸಕರಿಗೆ ಅನಂತ ಧನ್ಯವಾದ ಅಂತ ಹೇಳ್ಬಿಟ್ಟು ನನ್ನ ಶಾಲಾ ಮಾರ್ಕೆಟ್ ಪ್ರೆಸಿಡೆಂಟ್ ಮತ್ತೆ ಮಾರ್ಕೆಟ್ ಆಫೀಸ್ ಬೇರರ್ಸ್ ಅಂತ ಇರ್ತೀರಲ್ಲ, ಮಾರ್ಕೆಟ್ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಇದೀರಲ್ಲ, ಎಲ್ಲ ಇದ್ದೀರಾ? ಎಲ್ಲ ಇಲ್ಲಿ ಬಂದಿದ್ದಾರೆ. ಮಾರ್ಕೆಟ್ ಏನ್ ಇಶ್ಯೂ ಇದೆ ಇವಾಗ ನಿಮ್ಗೆ? ಬರ್ನಿಂಗ್ ಇಶ್ಯೂ ಏನಿದೆ? ಮೇನ್ ಇರೋದು ರೋಡ್ ಸ್ವಿಚ್ ಮೇಡಮ್, ಸೆಕೆಂಡ್ ಎಂಜಿ ಮಾರ್ಕೆಟ್ ಇವಾಗ ಆಗ್ತಾ ಇದೆ ಮೇಡಮ್, ಸ್ವಲ್ಪ ಆಗ್ತಾ ಇದೆ. 30% ಮಾರ್ಕೆಟ್ 90% ಕವರ್ ಆಗುತ್ತೆ. ಓಕೆ, ರೋಡ್ಸ್ ಈಗ 70-80% ಕವರ್ ಮಾಡ್ತೀವಿ ಇವಾಗ ತಂದಿರೋ ಗ್ರಾಂಟ್ಸ್ ಅಲ್ಲಿ. ಅದಾದ್ಮೇಲೆ ಬೇರೆ ಇಶ್ಯೂ ಏನಿಲ್ಲ. ನಗರಸಭೆ ಅಧ್ಯಕ್ಷರನ್ನ ಅಪ್ರೋಚ್ ಮಾಡಿ ಬೇರೆ ಇಶ್ಯೂಸ್ ಏನ್ ಹೇಳಿದ್ರಿ ನೀವು? ನಗರಸಭೆ ಅಧ್ಯಕ್ಷರನ್ನ ಅಪ್ರೋಚ್ ಮಾಡಿ ಬೇರೆ ಏನೇನ್ ಇಶ್ಯೂಸ್ ಹೇಳಿದ್ರಿ? ಕ್ಯಾಟಗಿರಿ ವೈಸ್ ರೆಂಟ್ ಇಶ್ಯೂ ಸ್ವಲ್ಪ ಮಾಡಕ್ಕೆ, ಮತ್ತೆ ಇಂಟ್ರೆಸ್ಟ್ ಮತ್ತೆ ಇದು ಪೆನಾಲ್ಟಿ ಬೇವ್ ಆಫ್ ಮಾಡಕ್ಕೆ. ನೀವು ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿದ್ರೆ ಓವರ್ ಅ ಟೈಮ್ ಅಲ್ಲಿ ನಾವ್ ಇಂಟ್ರೆಸ್ಟ್ ಪೆನಾಲ್ಟಿ ಅನ್ನೋದನ್ನ ಮಾತಾಡ್ತೀವಿ. ನೀವು ರೆಂಟೇ ಕಟ್ಟದೆ ಬಂದ್ ಮಾತಾಡಿದ್ರೆ ಅದು ಏನು ರಿಸಲ್ಟ್ ಇಲ್ಲದೆ ಆಗುತ್ತೆ. ರಿಸಲ್ಟ್ ಓರಿಯೆಂಟೆಡ್ ಆಗಿ ಮಾತಾಡಿ ಖಂಡಿತ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ನಾವು ರೆಸ್ಪಾಂಡ್ ಮಾಡ್ತೀವಿ, ಕಮಿಷನರು ರೆಸ್ಪಾಂಡ್ ಮಾಡ್ತೀವಿ. ಇವತ್ತು ಬಂದಿರುವಂತ ಇಶ್ಯೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರು MG ಮಾರ್ಕೆಟ್ ಅಲ್ಲಿ ಇರುವಂತವ್ರು ರಿನೋವೇಷನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ನ ಹಾಳ್ ಮಾಡ್ತಾ ಇದ್ದೀರಾ ಮಿಸ್ಲೀಡ್ ಮಾಡಿ. ನಿಮ್ಗೆ ಕಡ್ಡಾಯವಾಗಿ ಒಂದು ಗೈಡ್ ಲೈನ್ಸ್ ಫಾಲೋ ಮಾಡ್ಬೇಕು ಅಂತ ಇದೆ. ಅದನ್ನ ಕಮಿಷನರ್ ಷರತ್ತುಗಳು ಹೇಳ್ತಾರೆ. ಆ ಷರತ್ತು ಒಳಗಡೆ ರಿನೋವೇಷನ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಮಾತ್ರ ಇದೆ. ಪ್ರಾಪರ್ಟಿ ನಗರಸಭೆದು, ಕನ್ಸ್ಟ್ರಕ್ಷನ್ ನಗರಸಭೆ ಮಾಡಿದ್ಯೋ ಇಲ್ವೋ ಅದು ಸೆಕೆಂಡರಿ. ನಿಮಗೆ ಶಾಪ್ಸ್ ಅಲೋಕೇಟ್ ಮಾಡಿದ್ದಾರೆ. ಶಾಪ್ಸ್ ಇವತ್ತು ಮಳೆ ಬಂದ್ರೆ ಗಾಳಿ ಬಂದ್ರೆ ಬಹಳ ವರ್ಷಗಳ ಕಾಲ ಆಗಿರೋದ್ರಿಂದ 50-60 ವರ್ಷಗಳ ಕಾಲ ಆಗಿರೋದ್ರಿಂದ ಅದು ನಿಮ್ಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗಿದ್ಯಾ ಇಲ್ವಾ, ನೀವೇ ವಾಲಂಟರಿ ಆಗಿ ರಿನೋವೇಷನ್ ಮಾಡ್ಕೋತೀರಾ ಅಂದ್ರೂ ಕೂಡ ಕೆಲವೊಂದು ಗೈಡ್ ಲೈನ್ಸ್ ಇದೆ. ಅದು ನಗರಸಭೆದೇ ಗೈಡ್ ಲೈನ್ಸ್ ಅಲ್ಲ, ಗವರ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ UDದು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಗೈಡ್ ಲೈನ್ಸ್ ಇದೆ. ಆ ಗೈಡ್ ಲೈನ್ಸ್ ನ ಫಾಲೋ ಮಾಡಿ ಮಾತ್ರನೇ ನಗರಸಭೆಯಿಂದ ಅಂತಂದ್ಮೇಲೆ ನಗರಸಭೆ ಕಮಿಷನರು, ನಗರಸಭೆ ಅಧ್ಯಕ್ಷರು ಮತ್ತೆ ನಿಮ್ಮ ಇಲ್ಲಿನ ಕೌನ್ಸಿಲರು
ಮಾರ್ಕೆಟ್ ಒಳ್ಳೇದ್ ಮಾಡಿದ್ರು ಅದನ್ನ ಇಲ್ಲಿಂದ ಹೋಗಿದ ತಕ್ಷಣ ಹತ್ತು ಅಪಪ್ರಚಾರ ಮಾಡ್ತೀರಾ. ನಾವು ನಗರಸಭೆ ಅಂಗಡಿಗಳನ್ನ ವ್ಯಾಪಾರಕ್ಕೆ ಇಟ್ಟಿಲ್ಲ. ನಗರಸಭೆ ಅಧ್ಯಕ್ಷರಾಗ್ಲಿ ನಗರಸಭೆ ಸದಸ್ಯರಾಗ್ಲಿ ವ್ಯವಹಾರಕ್ಕೆ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಯಾವತ್ತು ಮುಂದೆ ಬಂದಿಲ್ಲ, ಬರೋದು ಇಲ್ಲ. ನಾನು ಅಧಿಕಾರದಲ್ಲಿ ಇರುವಂತ ಅವಧಿವರೆಗೂ ಪದೇ ಪದೇ ನೀವು ಮಿಸ್ಲೀಡ್ ಮಾಡಿದ್ರೆ 2 ಲಕ್ಷ ಕೇಳ್ತಾ ಇದಾರೆ, 50,000 ಕೇಳ್ತಾ ಇದಾರೆ, 1 ಲಕ್ಷ ಹೇಳ್ತಾ ಇದಾರೆ. ನಾನ್ ಲಾಸ್ಟ್ ಪರ್ಸನ್ ಎಂಟರ್ಟೈನ್ ಮಾಡೋದಕ್ಕಂತದಕ್ಕೆ. ಮಾರ್ಕೆಟ್ ಅವ್ರು ಬದುಕೋಬೇಕು, ಕಷ್ಟ ಜೀವಿಗಳು ಕೋವಿಡ್ ಸಂದರ್ಭದಿಂದ ಕಷ್ಟ ಬಿದ್ದಿದ್ದೀರಾ. ನಿಮ್ ಮೇಲೇನು ನಿಮ್ ಕುಟುಂಬಗಳು ಅವಲಂಬಿತವಾಗಿದ್ದಾವೆ. 10 ಮಾರ್ಕೆಟ್ ಅಲ್ಲಿರೋ ವ್ಯಾಪಾರಿಗಳಿಗೆ ಲಾಭ ಇದ್ರೆ 100 ಜನಕ್ಕೆ ಲಾಭ ಇಲ್ಲ. ಎಲ್ಲಾ ಕಷ್ಟ ಸುಖ ನಾವು ನೋಡಿ ಪ್ರತಿ ಹಂತದಲ್ಲೂ ಕೂಡ ನಾವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಸೇಫ್ ಗಾರ್ಡ್ ಮಾಡ್ಕೊಂಡು ಬರ್ತಾ ಇದೀವಿ. ಎಷ್ಟು ನಿಮ್ಗೆ ಸಹಾಯ ಮಾಡ್ತೀವಿ, ಎಷ್ಟು ಸಾಫ್ಟ್ ಕಾರ್ಡ್ ತೋರಿಸ್ತೀರಿ. ಮಾರ್ಕೆಟ್ ಬೀದಿಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದೀರಾ ನಗರಸಭೆ ಬಗ್ಗೆ, ನಗರಸಭೆಯಲ್ಲಿ ಅಧ್ಯಕ್ಷರ ಬಗ್ಗೆ, ನಗರಸಭೆ ಸದಸ್ಯರ ಬಗ್ಗೆ. ಇದಕ್ ಮೇಲ್ ನಾನು ಟಾಲರೇಟ್ ಮಾಡಲ್ಲ. ಇದೇ ಪ್ರೊಸೀಜರ್ಸ್ ನ ಫಾಲೋ ಮಾಡಿ ಅಂತ ಹೇಳಿದೀವಿ. ನಗರಸಭೆಗೆ ಸೀದಾ ಬರ್ಬೇಕು. ಇದನ್ನ ಯಾರು ಮಧ್ಯವರ್ತಿಗಳು ಡೀಲ್ ಮಾಡಲ್ಲ. ಯಾರು ನಿಮ್ಗೆ ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ವಸೂಲಿ ಮಾಡಕ್ ನಿಂತ್ಕೊಳ್ಳಲ್ಲ. ಪಬ್ಲಿಕ್ ಮುಂದೆ ಮಾತಾಡ್ತಾ ಇದೀನಿ, ದೇವ್ರ ಪೂಜೆ ಮಾಡಿದ್ಮೇಲೆ ಮಾತಾಡ್ತಾ ಇದೀನಿ. ಲಾಸ್ಟ್ ಪರ್ಸನ್ ನಾನು ಎಂಟರ್ಟೈನ್ ಮಾಡೋದಕ್ಕಿಂತವೆಲ್ಲಾನು ಮತ್ತೆ ನೀವು ಬೀದಿಗಳಲ್ಲಿ ಮಾತಾಡ್ಕೊಂತೀರಾ ಅಂತಂದ್ರೆ ಅದು ನಿಮ್ ಪ್ರಾಬ್ಲಮ್ ಆಗತ್ತೆ, ಅದು ನನ್ ಪ್ರಾಬ್ಲಮ್ ಅಲ್ಲ. ಐ ಆಮ್ ಅಟ್ ಯುವರ್ ಡೋರ್ ಸ್ಟೆಪ್. ನಾವು ಸರ್ವಿಸ್ ಮಾಡ್ತಾ ಇದೀವಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಟಾಲರೇಟ್ ಮಾಡ್ಕೊಂತೀವಿ. ಅರ್ಥ ಮಾಡ್ಕೊಳ್ಳೋರು ಅಲ್ಲ ಅಂದ್ರೆ ನಾವು ಟಾಲರೇಟ್ ಮಾಡ್ಕೊಳ್ಳಲ್ಲ. ಇದು ಪ್ರೊಸೀಜರ್. ಇದು ಕಮಿಷನರ್ಗೆ ಹೇಳಿದೀನಿ, ಯಾರೊಬ್ರು ಪ್ರೊಸೀಜರ್ಸ್ ಫಾಲೋ ಮಾಡ್ತೀರಾ ಅಂತ ಧೈರ್ಯ ಇರುತ್ತೆ ನಿಮ್ಗೆ, ನಿಮ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನಗರಸಭೆಯಲ್ಲಿ ನಾನು ತಗೋತೀನಿ ಪರ್ಮಿಷನ್ ತಗೋತೀನಿ ಅಂತ ನಿಮ್ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ, ನಗರಸಭೆಗೆ ಬರ್ತೀರಾ. ಯಾರಿಗ ಯಾವ ಎಥಿಕ್ಸ್ ಇರಲ್ಲ ಅವ್ರು ಬೇರೆ ದಾರಿ ಹುಡುಕ್ತೀರಾ ಅಂತ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ರೆಸಲ್ಯೂಷನ್ ಪಾಸ್ ಆಗಿತ್ತು. ಏನು ಡಿಲಾಪಿಡೇಟೆಡ್ ಕಂಡೀಷನ್ ಏನು ಮಳೆ ಗೋಡೆ ತಿರುಪು ಇಡ್ತಿತ್ತು, ಹೋಗ್ತಿತ್ತು. ನಾವು ಮೂಲ ಸ್ವರೂಪಕ್ಕೆ ತಟ್ಟೇಬಾರ್ದ ರೀತಿಯಲ್ಲಿ ನಾವು ಬದಲು ಕಳ್ಸಿಕೊಡ್ತಿದ್ವಿ. ಅದರಲ್ಲಿ ಕೆಲವರು ಆ ಮೂಲ ಸ್ವರೂಪಕ್ಕೆ ತಟ್ಟೆ ಕೆಲವೊಂದು ಷರತ್ತಿದೆ. ಈ ಷರತ್ನ ನಾವು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಬಾಡಿಗೆದಾರರು ತಹಲ್ವರೆಗೂ ವಾಣಿಜ್ಯ ಮಳಿಗೆಗಳ ಬಾಡಿಗೆಯನ್ನು ಕಡ್ಡಾಯವಾಗಿ ಪಾವತಿಸಬೇಕು. ದುರಸ್ತಿಪಡಿಸಿಕೊಳ್ಳಲು ನಗರಸಭೆಯಿಂದ ಯಾವುದೇ ಶುಲ್ಕವನ್ನು ಪಾವತಿಸಿಕೊಳ್ಳುವುದಿಲ್ಲ. ದುರಸ್ತಿಪಡಿಸಲು ನೀಡುವ ಅನುಮತಿಯನ್ನು ಗರಿಷ್ಠ 30 ದಿನಗಳ ಮಾತ್ರ ಇರುತ್ತದೆ. ಕಟ್ಟಡದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹಾಗೂ ಮೂಲ ಅಳತೆಗಳನ್ನು ಬಾಡಿಗೆದಾರರು ಮೀರಿ ನವೀಕರಿಸುವಂತೆ ಇಲ್ಲ. 30-40ಗೆ ಸೀಮಿತವಾಗಬೇಕು. 10x10 ಇದ್ರೆ 10x10ಗೆ ಸೀಮಿತವಾಗಬೇಕು. ಡ್ರೈನ್ಗೆ ಸ್ವಲ್ಪ ಮುಂದೆ ಬರುವಂತದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ. ದುರಸ್ತಿಪಡಿಸಿಕೊಳ್ಳಲು ನೀಡುವ ಅನುಮತಿಯು ಕಟ್ಟಡವು ಡಿಲಾಪಿಡೇಟೆಡ್ ಕಂಡೀಷನ್ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನೀಡಲಾಗಿದ್ದು, ಬಾಡಿಗೆದಾರರು ಇದನ್ನು ನವೀಕರಣಕ್ಕೆ ನೀಡಲಾದ ಅನುಮತಿ ಎಂದು ಭಾವಿಸುವಂತ ಇಲ್ಲ. ಈ ಕಂಡೀಷನ್ ನಲ್ಲಿ ಏನ್ ಡಿಲಾಪಿಡೇಟೆಡ್, ಈಗ ಎಲ್ಲ ಬಿರ್ಗ್ ಬೀಳಿರುತ್ತೆ ಆ ಪೋರ್ಷನ್ ಏನಾದ್ರು ಫೀಸ್ ಕಟ್ತಾ ಇಲ್ಲ ಇದ್ದಾರೆ, ಅದನ್ನ ಕ್ಲಿಯರ್ ಆಗಿ ರಿನೋವೇಷನ್ ಗೆ ಯಾವ ಫೀಸು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಯಾವ್ದು ಫೀಸ್ ಕಟ್ಟೋಂಗಿಲ್ಲ. ಬಟ್ ಅಧ್ಯಕ್ಷರಿಗೆ ಯಾವ್ದು ಕೋಟಾ ಇಲ್ಲ, MLA ಗೂ ಯಾವ್ದು ಕೋಟಾ ಇಲ್ಲ. ಇಲ್ಲಿರೋ ನಗರಸಭೆ ಸದಸ್ಯರಿಗೂ ಕೂಡ ನಮ್ಗೇನು ಕೋಟಾ ಇಲ್ಲ ಅಥವಾ ಕಮಿಷನ್ ಕೂಡ ಇಲ್ಲ. ಫೀಸು ಕಟ್ಟೋಂಗಿಲ್ಲ ನಗರಸಭೆಗೆ, ಹಾಗೇನೆ ಪರ್ಮಿಷನ್ ಸಿಗುತ್ತೆ. ಇದ್ರ ಮೇಲೆ ನಾವ್ ಇನ್ನೇನು ಪ್ರಚಾರ ಇಡಕ್ ಆಗಲ್ಲ. ಇಷ್ಟ ದಿನ ನಾವು ಕೆಲಸ ಮಾಡಿದ್ರೆ ಜನಗಳ ಪರವಾಗಿ ಮಾರ್ಕೆಟ್ ಅವ್ರು ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಅವ್ರು ತುಂಬಾ ಬುದ್ಧಿವಂತರು, ಕೂತತ್ರ ವ್ಯಾಪಾರ ಮಾಡಿ ಜೀವನ ಮಾಡೋ ಅಂತವ್ರು. ಇದಕ್ ಮೇಲೆ ನೀವು ಅಪಪ್ರಚಾರ ಮಾಡ್ತೀರಾ ಅಂದ್ರೆ ನಿಮಗ್ ಬಿಟ್ಟಿದ್ದು. ಇನ್ನೊಂದು ಕಂಡೀಷನ್, ಬಾಡಿಗೆದಾರರು ದುರಸ್ತಿಪಡಿಸಲಾದ ಮೊತ್ತವನ್ನು ನಗರಸಭೆಗೆ ಹಿಂಪಾವತಿಸೋದಿಲ್ಲ. ನಮ್ ಮನವಿ ಏನಂದ್ರೆ ಸೀದಾ ನೀವು ನಗರಸಭೆ ಆಫೀಸ್ ಬಂದು ಅಪ್ಲಿಕೇಶನ್ ಹಾಕೊಂಡು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇವ್ರ ಮುಖಾಂತರ ಬರ್ದಿರ ಸೀದಾ ಟಪಾಲಲ್ಲಿ ತಾವು ಕೊಟ್ಟು ತಮ್ಮ ಅರ್ಜಿಯನ್ನ ನಾವು 2 days ಅಲ್ಲಿ ಇತ್ಯರ್ಥ ಮಾಡ್ಕೊಡ್ತೀವಿ. ಮೇಡಮ್ ಅವರಿಗೆ 1 ವರ್ಷಕ್ಕೆ ಮುಂದೆ ಬಂದ್ಬಿಟ್ಟು ನಮ್ಮ ರಮೇಶ್ ಜೈನ್ ಸಾಹೇಬ್ರು 2 ಕೋಟಿ ಟೋಟಲ್ ಮಾರ್ಕೆಟ್ಗೆ ಕೇಳಿದ್ದು. ಅಂದ್ರೆ ನಮ್ಮ ಮೇಡಮ್ ಬಂದ್ಬಿಟ್ಟು ಬರೇ ಅರ್ಧ ಮಾರ್ಕೆಟ್ಗೆ 2 ಕೋಟಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತೆ ನಮ್ದು ಏನಿದೆ ಅಂದ್ರೆ ಇದು ಇಂಡಸ್ಟ್ರೀಸ್ ಇದೆ, ಅದನ್ನು ಪದೇ ಹೇಳ್ತಾನೆ ಇದೀವಿ. ಅಂದ್ರೆ ಮೇಡಮ್ನು ನೀವು ಇದು ಬಾಡಿಗೆ ಫಸ್ಟ್ ಕಟ್ಟಿ ನಾವು ಏನಾದ್ರೂ ಅದಕ್ಕೆ ಒಂದು ಉಪಾಯ ಹುಡುಕಿ ನಿಮ್ಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ವ್ಯಾಪಾರಿಗಳಿಗೆ ಏನ್ ಹೇಳ್ತೀವಿ ಅಂದ್ರೆ
ಫಸ್ಟ್ ನೀವು ಬಂದ್ಬಿಟ್ಟು ಇದು ರೆಂಟ್ಸ್ ಏನಿದೆ ಫಸ್ಟ್ ಪಾವತಿ ಮಾಡಿ, ಮತ್ತೆ ಇದು ಕನ್ಸ್ಟ್ರಕ್ಷನ್ ಏನ ರಿನೋವೇಷನ್ ಗೆ ಪರ್ಮಿಷನ್ ನಗರಸಭೆಯಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದಕ್ಕೇನು ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಯಾರನ್ನು ಇದರಲ್ಲಿ ಥರ್ಡ್ ಪರ್ಸನ್ ಇಲ್ಲ ಅಂತ ಇದ್ದಾರೆ, ಆ ತರನೇ ಇರ್ಬೇಕು. ಅಂದ್ರೆ ನಾವು ಟೋಟಲ್ ಏನಿದೆ ರೆಂಟ್ಸ್ ಕಟ್ಬಿಟ್ಟು ಹೋಗ್ಬಿಟ್ಟು ಇದು ಈ ಟಪಾಲ್ ನಲ್ಲಿ ನಮ್ ಪರ್ಮಿಷನ್ ಗೆ ಕೊಟ್ರೆ ಅವ್ರು 2 ದಿವಸದಲ್ಲಿ ನಮ್ಗೆ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ನಮ್ಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ನಮ್ಮ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಇವ್ರು ಮಾತಾಡ್ತಾರೆ ನೋಡಿ. எல்லோருக்கும் வணக்கம். எல்லோருக்கும் வணக்கம். நம்முடைய சட்டமன்ற உறுப்பினர் இன்னைக்கு 2 கோடி ரூபாய் வளர்ச்சி திட்டங்களை ஏற்படுத்தியிருக்கிறாரு. அதை நாங்க எம்ஜி மார்க்கெட் வியாபாரிகள் சார்பா நாங்க வரவேற்கின்றோம். அதே சமயத்துல இந்த ரினிவேஷன் ஆல்ட்ரேஷன் பண்றதெல்லாம் யாரோ 2 பேர் 3 பேர் தான் பண்றாங்க. அதுக்காக டோட்டல் மார்க்கெட் எல்லாருமே இல்ல. இவங்க கூட என்ன பண்ணா சம்பந்தப்பட்டவங்க கிட்ட போயிட்டு பர்மிஷன் வாங்கினு அவங்க கரெக்டா பண்ணன்னு சொல்லிட்டு நாங்க கேட்டுக்கிறோம். இன்னொரு இதுல வியாபாரிகளுக்கு நாங்க சொல்லிக்கிறோம், இது மாதிரி இப்போ பர்மிஷன் இல்லாம வேற ஏதோ ஒன்று பண்ணாங்களா, எந்த காரணத்தை கொண்டும் மார்க்கெட் அசோசியேஷன் அவங்க சார்பா நிக்காது. ஏன்னு சொல்லி கேட்டா தனிநபர் ஒருத்தர் 2 பேரை விட 1800 கடைக்கு தான் முக்கியம். அதை கவனத்தில் வச்சுன்னு இங்க இருக்கிற வியாபாரிங்க சம்பந்தப்பட்ட அதிகாரிங்க யாரு இருக்கிறாங்க நபரு அவங்களை அணுகி சரியான நபர்கிட்ட போயிட்டு அவங்க ಪರ್ಮಿಷನ್ ವಾಯಿನಿ அவங்க ರಿನಿವೇಷನ್ பண்ணிக்கலாம் சொல்லிட்டு நான் ಕೇಳ್க்கிறேன். ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇದ್ರ ಮೇಲೆ ಓವರ್ಲೈಯಿಂಗ್ ಕಾಂಕ್ರೀಟ್ ಕೊಟ್ಟಿದೀವಿ, 6 ಇಂಚ್ ಓವರ್ಲೈಯಿಂಗ್ ಕಾಂಕ್ರೀಟ್ ಕೊಟ್ಟಿದೀವಿ. ಅದಕ್ಕೆ ಪ್ರಾವಿಷನ್ ಇದೆ. ಕ್ವಾಲಿಟಿ ಅಂತ ಹೇಳ್ಬೇಕು. ಅವ್ರು ಏನ್ ಮಾಡ್ತಾರೆ, ಒಂದ್ಸತಿ ನೀವು ಮಾತಾಡ್ತೀರಾ, 10 ಸತಿ ಅದನ್ನ ಬೇರೆಯವ್ರು ಕಮೆಂಟ್ ಮಾಡಿದಾಗ 10 ಸತಿ ಕಮೆಂಟ್ ಮಾಡಿದ್ದು ನ್ಯೂಸ್ ಆಗ್ತಾ ಇರುತ್ತೆ. ಒಂದ್ಸತಿ ನೀವು ಮಾತಾಡಿ ಈ ಮುಖ್ಯ ರಸ್ತೆಗೆ ಮಾತ್ರ ನಾವು ಸ್ಕ್ಯಾರಿಫೈಂಗ್ ಕೊಟ್ಟಿಲ್ಲ. ಒಳಗಡೆ ಏನ್ ರಸ್ತೆಗಳು ಇದಾವೆ ಅದೆಲ್ಲ ಮಡ್ ರೋಡ್ಸ್ ಇದಾವೆ, ಅದೆಲ್ಲ ಸ್ಕ್ಯಾರಿಫೈಂಗ್ ಕೊಟ್ಟಿದೀವಿ. ಇದಕ್ ಮಾತ್ರ ಕೊಟ್ಟಿಲ್ಲ. ಯಾಕೆಂದ್ರೆ ಇದು ಆಲ್ರೆಡಿ ಕನ್ಸಾಲಿಡೇಟೆಡ್ ಆಗಿರುವಂತ ಸರ್ಫೇಸ್. ಇದನ್ನ ಸ್ಕ್ಯಾರಿಫೈ ಮಾಡಿದ್ರೆ ಮತ್ತೆ ಲೂಸ್ ಆಗುತ್ತೆ, ವೀಕ್ ಆಗುತ್ತೆ ಸಬ್ ಗ್ರೇಡ್. ಹಾಗಾಗಿ ಅದನ್ನ ಕೊಟ್ಟಿಲ್ಲ. ಹಂಗಾಗಿ ಇದು ರೀಸರ್ಫೇಸಿಂಗ್ ಮಾತ್ರ ಕೊಟ್ಟಿದೀವಿ ಈ ಸ್ಟ್ರೆಚ್ ಫುಲ್.